ಭಾರತೀಯ ಜನತಾ ಪಾರ್ಟಿ ಮಂಡ್ಯ ಜಿಲ್ಲೆಯ ಎಲ್ಲ ನಮ್ಮ ಹಿರಿಯ ಮುಖಂಡರುಗಳು ಕಾರ್ಯಕರ್ತಗಳ ಸಮ್ಮುಖದಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು. ಕಾರಣ ಇವತ್ತೇನು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಈ ಕಾಂಗ್ರೆಸ್ ಸರ್ಕಾರ ಅರಾಜಕತೆಯನ್ನು ಸೃಷ್ಟಿ ಮಾಡಬೇಕು, ಈ ದೇಶ ವಿರೋಧಿಗಳು ಜೊತೆ ಸೇರ್ಕೊಂಡು ಈ ದೇಶದ ಒಂದು ಸಾರ್ವಭೌಮತ್ವವನ್ನೇ ಹಾಳು ಮಾಡಬೇಕು, ಮೋದಿಯವರ ಹೆಸರನ್ನ ಹಾಳು ಮಾಡಬೇಕು ಅಂತ ಹೇಳಿ ಏನು ದೊಡ್ಡ ಹುನ್ನಾರ ಹಾಕಿ ಇವತ್ತೆಲ್ಲ ಕಡೆನೂ ಕೂಡ ಎಲ್ಲ ಜಿಲ್ಲಾ ಕೇಂದ್ರಗಳೆಲ್ಲ ಅವರು ಪ್ರತಿಭಟನೆ ಮಾಡ್ತಿದ್ರು. ಅದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ ವಿಜೇಂದ್ರನವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರು ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಇವತ್ತು ನಾವು ನಿನ್ನೆ ಮತ್ತು ಇವತ್ತು ಪ್ರತಿಭಟನೆಯನ್ನು ಮಾಡ್ತಾಯಿದ್ದೇವೆ. ಕೇಂದ್ರ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಮೇ 3ನೇ ತಾರೀಕು ಏನು ಅವತ್ತು ನೀಟ್ ಪರೀಕ್ಷೆ ಸೋರಿಕೆ ಆಯಿತು ಪ್ರಶ್ನೆ ಪತ್ರಿಕೆ, ಅವತ್ತೇ ಇಮಿಡಿಯೇಟಾಗಿ ಗೊತ್ತಾದ ತಕ್ಷಣ ಒಂದು ಪೊಲೀಸ್ ತನಿಖೆ ಆದ ತಕ್ಷಣ ಅದಾದಮೇಲೆ CBI ಎನ್ಕ್ವೈರಿ ಆಗಿ ಅದಾದ ತಕ್ಷಣ 13 ಜನನ್ನ ಬಂಧಿಸಿ ಅವ್ರಿಗೇನು ಕ್ರಮ ತಗೋಬೇಕು ಅದನ್ನೆಲ್ಲನೂ ಕೂಡ ತೆಗೆದುಕೊಂಡು ಅದ್ರ ಜೊತೆಗೆ ಏನು ನೀಟ್ ಪರೀಕ್ಷೆಯನ್ನು ಅತ್ಯಂತ ತ್ವರಿತಗತಿಯಲ್ಲಿ ಪುನಃ ವಾಪಸ್ಸು ಪರೀಕ್ಷೆಯನ್ನು ಮಾಡಿ ಇಮಿಡಿಯೇಟಾಗಿ ಅದನ್ನು ಒಂದು 20-23 ದಿನ ರಿಸಲ್ಟ್ ಅನೌನ್ಸ್ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಖುಷಿಯಾಗಿ ಇವತ್ತು ಅವರವರ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಇವತ್ತು ಯಾವುದೋ ಇದೊಂದು CJP ಪಾರ್ಟಿ ಅಂತೇಳಿ ಅವ್ರನ್ನ ಜೊತೆಗೆ ಸೇರಿಸ್ಕೊಂಡು ಎಂಥ ದುಸ್ಥಿತಿ ಬಂದಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಅಂದರೆ, ಇವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಇಷ್ಟು ದಿವಸಗಳ ಕಾಲ ಹೊರ ದೇಶದಲ್ಲಿದ್ದು CJP ಮಾಡ್ತಾ ಇರೋಂಥ ಒಂದು ಪ್ರತಿಭಟನೆಗೆ ಇವ್ರು ಹೋಗಿ ಸೇರ್ಕೊಂಡು ಅಲ್ಲಿ ಕುಮ್ಮಕ್ಕೆ ಕೊಟ್ಕೊಂಡು ಸಂಸತ್ ಮೇಲೆ ದಾಳಿ ಮಾಡೋಂಥದ್ದು, ಜನಪ್ರತಿನಿಧಿ ಅಲ್ಲಿ ಮಾಧ್ಯಮ ಪ್ರತಿನಿಧಿಗಳಿರ್ತಾರೆ ಅವ್ರ ಮೇಲೆ ದಾಳಿ ಮಾಡೋಂಥದ್ದು, ಪೊಲೀಸ್ಗಳ ಮೇಲೆ ದಾಳಿ ಮಾಡೋಂಥದ್ದು, ಇದೆಲ್ಲವೂ ಕೂಡ ಒಂದು ದೊಡ್ಡ ಸಂಚು. ಇದ್ರ ವಿರುದ್ಧ ನಾವು ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದು ದೇಶ ವಿರೋಧಿ ನೀತಿ ಅಂತೇಳಿ ನಾವು ಇವತ್ತೆಲ್ಲವೂ ಕೂಡ ಪ್ರತಿಭಟನೆಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಅತ್ಯಂತ ಮುಕ್ತವಾಗಿ ನೀವೇನಾದ್ರು ಚರ್ಚೆ ಮಾಡೋದಿದ್ರೆ ಬನ್ನಿ ಸಂಸತ್ ಅಧಿವೇಶನದಲ್ಲಿ ಚರ್ಚೆ ಮಾಡಿ, ನೀವೆಷ್ಟು ಕಾಲ ಅವಕಾಶ ನೀವು ಚರ್ಚೆ ಮಾಡಬೇಕು ಸಿದ್ಧ ಇದ್ದೀವಿ ಅಂತ ಕರೀತಾ ಇದ್ದಾರೆ. ಅದಕ್ಕೂ ಕೂಡ ಇವರು ಸಿದ್ಧರಿಲ್ಲ. ಅಲ್ಲೋಗಿ ಪ್ರಧಾನಮಂತ್ರಿ ಮನೆ ಮುಂದೆ ಕೂತ್ಕೊಳ್ಳೋದು, ಅಲ್ಲೋಗಿ ಏನೋ ಒಂದು ನಾಟಕ ಮಾಡೋದು, ಒಂದು ದೊಂಬರಾಟ ಮಾಡೋದು, ಈ ರೀತಿ ಮಾಡಿ ನರೇಂದ್ರ ಮೋದಿಯವರು ಏನಿವತ್ತು ವಿಶ್ವನಾಯಕ ಹೊರಹೊಮ್ತಾ ಇದ್ದಾರೆ, ಬೇರೆ ದೇಶಗಳಲ್ಲಿ ಅವರ ಒಂದು ಇಮೇಜನ್ನು ಹಾಳು ಮಾಡಬೇಕು ಅನ್ನೋದು ಒಂದೇ ಒಂದು ದೃಷ್ಟಿ ಬಿಟ್ಟರೆ ಬೇರೆ ಇನ್ನೇನು ಈ ಒಂದು ಕಾಂಗ್ರೆಸ್ ಸರ್ಕಾರದ ಒಂದು ನೀತಿ ಇದೆ ಅದಷ್ಟೇ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.